ಬೆಂಗಳೂರಿನ ನರನಾಡಿ ಅಂತಾನೆ ಕರೆಸಿಕೊಳ್ಳುವಂಥ BMTC ಬಸ್ನ ಒಳಗಡೆ ಕಂಡಕ್ಟರ್ಗಳು ಮಾಡ್ತಾ ಇರುವಂಥ ಒಂದು ಕಳ್ಳಾಟ ಇದೆಯಲ್ಲ, ಖಂಡಿತವಾಗಲೂ ಸರ್ಕಾರ ಕಣ್ತೆರೆದು ನೋಡಬೇಕು ಈ ಸ್ಟೋರಿನ. UPI ಕಳ್ಳಾಟವನ್ನು ಈಗ ನಡೆಸ್ತಾ ಇದ್ದಾರೆ. ನಿಗಮದ UPI ಬದಲು ತಮ್ಮ ಖಾಸಗಿ UPIಯನ್ನು ಅಂಟಿಸಿ ಅದರ ಮೂಲಕ ಯಾರ್ಯಾರು ಪ್ರಯಾಣ ಮಾಡ್ತಾರೋ ಅವರು ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಹಣ ಅಂದರೆ ಟಿಕೆಟ್ ಹಣ ಅವರ ಅಕೌಂಟಿಗೆ ಸೇರುತ್ತೆ. ರಾಜ್ಯ ಸರ್ಕಾರ ಹೇಳ್ಕೊಳ್ಳುತ್ತೆ 100 ಕೋಟಿಗೂ ಅಧಿಕ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಆದರೆ ಅದರಲ್ಲಿ ಎಷ್ಟು ಸರ್ಕಾರಕ್ಕೆ ಬಂದಿದೆ ದುಡ್ಡು, ಎಷ್ಟು ಕಂಡಕ್ಟರ್ಗಳ ಜೇಬಿಗೆ ಹೋಗಿದೆ ಇದನ್ನು ಗಮನಿಸಬೇಕು. 3 BMTC ಕಂಡಕ್ಟರ್ಗಳು ಈ ರೀತಿಯಾಗಿ ಒಂದು ಕಳ್ಳಾಟವನ್ನು ಆಡಿ ಈಗ ಸಸ್ಪೆಂಡ್ ಆಗಿದ್ದಾರೆ. ಜೊತೆಗೆ ತನಿಖೆಯಾಗಬೇಕು ಅಂತ ಹೇಳಿ ಈಗ ಆದೇಶ ಕೂಡ ನೀಡಲಾಗಿದೆ. BMTC ಬಸ್ಗಳಲ್ಲಿ ಸರ್ಕಾರದ ಅಂದರೆ ನಿಗಮದ UPI QR ಕೋಡನ್ನು ಬಳಸೋ ಬದಲು ತಮ್ಮ ಖಾಸಗಿ QR ಕೋಡನ್ನು ಅಂಟಿಸಿ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಟಿಕೆಟ್ ಹಣ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಹೋಗುತ್ತೆ. ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಕಂಡಕ್ಟರ್ಗಳು ಮಾಡಿಕೊಂಡಿದ್ರು. ಈಗ ಅವರು ಸಿಕ್ಕಿಬಿದ್ದಿದ್ದಾರೆ. 3 ಕಂಡಕ್ಟರ್ಗಳು ಈಗ ಸಸ್ಪೆಂಡ್ ಆಗಿದ್ದಾರೆ. ಜೊತೆಗೆ ಇದರ ಕುರಿತಾಗಿ ತನಿಖೆ ಆಗಬೇಕು ಅಂತ ಹೇಳಿ ಕೂಡ ಆದೇಶ ಹೊರಡಿಸಲಾಗಿದೆ. ಇಂಥ ಒಂದು ದೊಡ್ಡ ದೋಖಾ ನೋಡಿ ಇದು. ಡಿಜಿಟಲ್ ಪೇಮೆಂಟ್, ಡಿಜಿಟಲೈಸೇಷನ್ ಇದ್ರ ಬಗ್ಗೆ ಮಾತಾಡ್ತೀವಿ, ಬಟ್ ಚಾಪೆ ಕೆಳಗಡೆ ನುಗ್ಗಿದ್ರೂ ಕೂಡ ರಂಗೋಲಿ ಕೆಳಗೆ ನುಗ್ಗುವಂಥ ಕಳ್ಳರಿರ್ತಾರೆ ಕಂಡಕ್ಟರ್ಗಳ ರೂಪದಲ್ಲಿ. ಎಲ್ಲರೂ ಅಂತ ಹೇಳಲ್ಲ, ಬಟ್ ಈ ರೀತಿಯಾಗಿ ಈ ಬ್ಲ್ಯಾಕ್ ಶೀಪ್ಗಳು ಸಿಕ್ಕಾಕೊಳ್ತವೆ. ಅನ್ಯ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಟಿಕೆಟನ್ನು ನೀಡಿ ಈ ರೀತಿಯಾಗಿ ವಂಚನೆ ಎಸಗಿರೋದು ಈಗ ಬೆಳಕಿಗೆ ಬಂದಿದೆ. ಈಗ ಎಲ್ಲವೂ ಕೂಡ ಡಿಜಿಟಲ್ ಆಗಿರೋದ್ರಿಂದ ಯಾರೂ ಕೂಡ ಕ್ಯಾಶನ್ನು ಇಟ್ಕೊಂಡು ಓಡಾಡೋದಿಲ್ಲ. ಎಸ್ಪೆಷಲಿ ಟಿಕೆಟ್ ಸಂದರ್ಭದಲ್ಲಿ ಈ ಚೇಂಜ್ ಕೊಡೋದೇ ದೊಡ್ಡ ತಲೆನೋವು ಕಂಡಕ್ಟರ್ಗಳಿಗೆ. ಹೀಗಾಗಿ ಅಲ್ಲೂ UPI ಸ್ಕ್ಯಾನರ್ಗಳನ್ನು ಇಂಟ್ರಡ್ಯೂಸ್ ಮಾಡೋಣ ಅಂತ ಹೇಳಿ ನಿಗಮ ನಿರ್ಧಾರ ಮಾಡಿತ್ತು. ಪ್ರಯಾಣಿಕರ ಸಹಾಯಕ್ಕಾಗಿ UPI ಸ್ಕ್ಯಾನರನ್ನು ಈಗ ಅಳವಡಿಸಲಾಗಿದೆ. ಆದರೆ ಇದರ ಲಾಭವನ್ನು ನಿಗಮ ಪಡ್ಕೊಳ್ತಾ ಇಲ್ಲ, ಕೆಲವೊಂದಷ್ಟು ಕಂಡಕ್ಟರ್ಗಳು ಪಡ್ಕೊಳ್ತಾ ಇದ್ದಾರೆ. ಸೊ ಸಂಸ್ಥೆಯ ಸ್ಕ್ಯಾನರ್ ಜಾಗದಲ್ಲಿ ತಮ್ಮ QR ಕೋಡನ್ನು ಅಂಟಿಸಿ ಈ ರೀತಿಯಾಗಿ ಕಳ್ಳಾಟವನ್ನು ಆಡಿರೋದು ಈಗ ಬೆಳಕಿಗೆ ಬಂದಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ, ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭರತ್, ಈಗ ಸರ್ಕಾರ ಪ್ರಯಾಣಿಕರ ಒಂದು ಕನ್ವೀನಿಯನ್ಸ್ಗೆ ಈ ರೀತಿಯಾಗಿ QR ಕೋಡನ್ನು ಅಂಟಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಇದನ್ನೇ ದಾರಿ ಮಾಡಿಕೊಂಡು ಪರ್ಸ್ನಲ್ ಆಗಿ ಹಣ ಗಳಿಸುವಂಥ ಕೆಲಸಕ್ಕೆ ಕಂಡಕ್ಟರ್ಗಳು ಕೈ ಹಾಕಿರೋದು ಉಂಡ ಮನೆಗೆ ದ್ರೋಹ ಬಗ್ದಿರೋ ಥರ ಆಗಲ್ವಾ? ಖಂಡಿತ ರಾಹುಲ್, ಅಂದ್ರೆ QR ಕೋಡ್ ಅಳವಡಿಕೆ ಮಾಡಿರೋದೇ ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಜೊತೆಗೆ ಚಿಲ್ಲರೆ ಸಮಸ್ಯೆಯನ್ನ ತಡೆಗಟ್ಟೋದಕ್ಕೆ. ಅಂದ್ರೆ ಬಸ್ಸಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಕಂಡಕ್ಟರ್ಗೆ ಮತ್ತೆ ಪ್ರಯಾಣಿಕರಿಗೆ ಸಾಕಷ್ಟು ಜಗಳ ಕಿರಿಕ್ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಚಿಲ್ಲರೆ ಸಮಸ್ಯೆ. ಈ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲೇ BMTC QR ಕೋಡ್ಗಳನ್ನ ಇನ್ಸ್ಟಾಲ್ ಮಾಡಿ ಒಂದು ಜನರಿಗೆ ಒಂದು ಈಸಿ ಟ್ರಾವೆಲ್ ಮಾಡೋದಕ್ಕೆ ಒಂದು ಯೋಜನೆಯನ್ನ ಕೈಗೊಂಡಿದೆ. ಎಲ್ಲೋ ಒಂದ್ ಕಡೆ ಕಂಡಕ್ಟರ್ಗಳು ಇದನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ವೈಯಕ್ತಿಕವಾಗಿ ಲಾಭ ಗಳಿಸೋದಕ್ಕೋಸ್ಕರ ಈ ರೀತಿಯಾದ ಒಂದು ಸಂಚನ್ನ ಹೂಡಿ ಒಂದು ಉದ್ಯಮಕ್ಕೆ ಜೊತೆಗೆ ಅವರ ಒಂದು ಸಂಸ್ಥೆಗೆ ನಷ್ಟ ಉಂಟು ಮಾಡುವಂತಹ ಒಂದು ಘಟನೆಗಳು ನಡೆದಿದೆ. ಇದು ಕಳೆದ ಡಿಸೆಂಬರ್ ತಿಂಗಳಲ್ಲೇ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆಗ ಇಲಾಖೆಗೆ ಗೊತ್ತಾದ ಸಂದರ್ಭದಲ್ಲಿ ತೀವ್ರವಾಗಿ ಕೆಲವೊಂದಿಷ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಂಡಕ್ಟರ್ಗಳು ತಮ್ಮ ಬ್ಯಾಂಕ್ ಅಕೌಂಟ್ ನ QR ಕೋಡ್ಗಳನ್ನ ಬಸ್ ನಲ್ಲಿ ಇನ್ಸ್ಟಾಲ್ ಮಾಡಿ, ಅಂದ್ರೆ ಏನು ಸಂಸ್ಥೆ ಕಡೆಯಿಂದ QR ಕೋಡ್ಗಳಿರುತ್ತೆ ಅದನ್ನ ತೆಗೆದು ಆ ಜಾಗದಲ್ಲಿ QR ಕೋಡ್ ವೈಯಕ್ತಿಕವಾಗಿ ತಮ್ಮ ಅಕೌಂಟ್ QR ಕೋಡ್ ನ ಇನ್ಸ್ಟಾಲ್ ಮಾಡಿ ಆ ಹಣ ಅಂತಂದ್ರೆ ಒಬ್ಬ ಪ್ರಯಾಣಿಕ ಈಗ ಏನಾದ್ರು ಆ ಸ್ಕ್ಯಾನರ್ಗೆ ಅಮೌಂಟ್ ಕಳಿಸಿದ್ರೆ ಅದು ನೇರವಾಗಿ ತನ್ನ ವೈಯಕ್ತಿಕ ಅಕೌಂಟ್ಗೆ ಹೋಗ್ತಾ ಇತ್ತು. ಅವರಿಗೆ ಬದಲಿಯಾಗಿ ಏನು ಶಕ್ತಿ ಯೋಜನೆ ಅಡಿ ಏನು ಟಿಕೆಟ್ ವಿತರಣೆ ಮಾಡಬೇಕಾಗಿದೆ ಆ ಟಿಕೆಟ್ ನ ಅವ್ರಿಗೆ ಕೊಡ್ತಾ ಇದ್ರು. ಇದರಲ್ಲಿ ಪ್ರಮುಖವಾಗಿ ಕಂಡಕ್ಟರ್ಗಳು ಹೇಗೆ ತಪ್ಪಿಸ್ಕೊಳ್ತಾ ಇದ್ರು ಅಂತಂದ್ರೆ ಅಂದ್ರೆ ಸ್ಥಳೀಯ ಪ್ರಯಾಣಿಕರಿಗೆ ಈ ಟಿಕೆಟ್ ನ ಅವ್ರು ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಸ್ಥಳೀಯರು ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಗೊತ್ತಾಗೋದ್ರಿಂದ ಆ ಶಕ್ತಿ ಯೋಜನೆ ಟಿಕೆಟ್ ಬಗ್ಗೆ ಅರಿವಾಗಿರುತ್ತೆ, ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅವರು ನಾರ್ತ್ ಅಂದ್ರೆ ಅನ್ಯ ರಾಜ್ಯದ ಭಾಷಿಕರನ್ನ, ಅನ್ಯ ಭಾಷಿಕರನ್ನ ಅಥವಾ ಉತ್ತರ ಭಾರತೀಯರ ಏನು ಈ ರೀತಿಯಾದ ಒಂದು ಪ್ರಯಾಣ ಮಾಡ್ತಾ ಇದ್ರು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅವ್ರಿಗೆ ಈ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಕನ್ನಡದಲ್ಲಿ ಪ್ರಿಂಟ್ ಆಗಿರುತ್ತೆ ಟಿಕೆಟ್ ಮೇಲೆ. ಹಾಗಾಗಿ ಅವರಿಗೆ
ಗೊತ್ತಾಗ್ತಾ ಇರಲಿಲ್ಲ ಭಾಷೆ ಅದ್ರ ಮೇಲೆ ಏನ್ ಪ್ರಿಂಟ್ ಮಾಡಿದಾರೆ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಸಂಚು ರೂಪಿಸಿ ವ್ಯವಸ್ಥಿತವಾಗಿ ಈ ರೀತಿಯಾಗಿ ಟ್ರಿಕ್ಸ್ ಮಾಡಿ ಕಂಡಕ್ಟರ್ಗಳು ಹಣ ಹೊಡಿತಾ ಇದನ್ನು ಬೆಳಕಿಗೆ ಬಂದಿದೆ. ಇದು ಬಂದ ಕೂಡಲೇ ಸಾರಿಗೆ ಸಚಿವರು ಕೂಡ ಸೀರಿಯಸ್ ಆಗಿ ತಗೋಬೇಕು ಅಂತೇಳಿ BMTC ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದು. ಅದಾದಂತ ಪರಿಶೀಲನೆ ಮಾಡ್ತಾರೆ. ಕಳೆದ ಒಂದು ತಿಂಗಳಲ್ಲಿ ಸೀರೀಸ್ ಆಫ್ ಅಂದ್ರೆ ಎಲ್ಲ ಬಹುತೇಕ ಕಂಡಕ್ಟರ್ಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ವ್ಯವಸ್ಥಿತವಾಗಿ ಏನೋ ಉದ್ಯಮಕ್ಕೆ ನಷ್ಟ ಮಾಡ್ತಾ ಇದ್ದಾರೆ, ದುಡ್ಡು ಹೊಡಿತಾ ಇದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಈ ನಿಟ್ಟಿನಲ್ಲಿ ಈಗ 3 ಜನ ಕಂಡಕ್ಟರ್ಗಳನ್ನ ಕೆಲಸದಿಂದ ಅಮಾನತು ಮಾಡಿರೋ ಒಂದು ಆದೇಶ ಕೂಡ ಹೊರಡಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಶಕ್ತಿ ಯೋಜನೆ ಜೊತೆಗೆ ಏನು ಉದ್ಯಮಕ್ಕೆ ಎರಡಕ್ಕೂ ಕೂಡ ನಷ್ಟ ಮಾಡುವಂತ ಕೆಲಸವನ್ನ ಈ ಕಂಡಕ್ಟರ್ಗಳು ಮಾಡ್ತಾ ಇದ್ರು. ಬಹುಶಃ ಇದರಿಂದ ಈಗ ಏನು ಬೇರೆ ಬೇರೆಯವರು ಕಂಡಕ್ಟರ್ ಈ ರೀತಿಯಾಗಿ ಯಾರನ್ನ ಮಾಡ್ತಾ ಇದ್ರೆ ಸೊ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಾರಿಗೆ ಇಲಾಖೆಯವರು ಕೂಡ ಒಂದು ಏನು ಶಿಕ್ಷೆಯನ್ನು ಕೂಡ ಈಗ ಕೊಟ್ಟಿರುವಂತದ್ದು ಕಂಡಕ್ಟರ್ಗಳಿಗೆ. ರಾಹುಲ್, ಈಗ ಭರತ್, ಶಕ್ತಿ ಯೋಜನೆ ಒಂದು ರಾಜ್ಯ ಸರ್ಕಾರದ ಒಂದು ಮಹತ್ವದ ಗ್ಯಾರಂಟಿ ಯೋಜನೆ. ರಾಜ್ಯ ಸರ್ಕಾರ ಎದೆ ತಟ್ಟಿ ಹೇಳುತ್ತೆ ಇಷ್ಟು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಶಕ್ತಿ ಯೋಜನೆ ಇನ್ನೊಬ್ಬರ ಪಾಲಿಗೆ ವರದಾನವಾಗಿದೆಯಾ ಅಂತ ಸರ್ಕಾರವನ್ನು ಬಿಟ್ಟು, ಆ್ಯಂಡ್ ಇದು ಬರೀ BMTCಗೆ ಮಾತ್ರನೇ ಸೀಮಿತವಾಗಿದೆಯಾ ಅಥವಾ KSRTCಗೂ ಈ ಒಂದು ವೈರಸ್ ಹರಡಿದೆಯಾ ಅಂತ? ಖಂಡಿತ ರಾಹುಲ್, ಅಂದ್ರೆ ಶಕ್ತಿ ಯೋಜನೆ ರಾಜ್ಯ ಸರ್ಕಾರದ ಒಂದು ಕನಸಿನ ಯೋಜನೆ, ಜನರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಮಾಡಿರುವಂತ ಯೋಜನೆ. ಜೊತೆಗೆ ಈ ಯೋಜನೆಯನ್ನೇ ಪ್ರಚಾರವನ್ನ ಮಾಡಿ ಈ ಯೋಜನೆಯಿಂದಲೇ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂತದ್ದು ಕೂಡ ಗೊತ್ತಿರುವಂತ ವಿಚಾರ. ಇಲ್ಲಿ 2 ರೀತಿಯಾಗಿ ಕೂಡ ದುರ್ಬಳಕೆ ಆಗ್ತಾ ಇದೆ ಶಕ್ತಿ ಯೋಜನೆ. ಒಂದ್ ಕಡೆ ಅನ್ಯ ರಾಜ್ಯದ ಪ್ರಯಾಣಿಕರು ಅಂದ್ರೆ ಅವ್ರೇನ್ ಮಾಡ್ತಿರೋ ಅಂತ ಹೇಳಿದ್ರೆ ನಕಲಿ ಆಧಾರ್ ಕಾರ್ಡ್ಗಳನ್ನ ಸೃಷ್ಟಿ ಮಾಡಿ ಮಹಿಳೆಯರು ಅಂದ್ರೆ ಆಂಧ್ರ ತಮಿಳುನಾಡಿಂದ ಮೂಲದಿಂದ ಬರ್ತಾ ಇದ್ದಂತ ಪ್ರಯಾಣಿಕರು ನಕಲಿ ಆಧಾರ್ ಕಾರ್ಡ್ಗಳನ್ನ ಸೃಷ್ಟಿ ಮಾಡಿ ಕನ್ನಡದಲ್ಲಿ ಆ ಆಧಾರ್ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿ ಅವರು ಕೂಡ ಶಕ್ತಿ ಯೋಜನೆಗೆ ಮೋಸ ಮಾಡ್ತಾ ಇರುವಂತಹ ಒಂದು ಇನ್ಸಿಡೆಂಟ್ ಕೂಡ ರೀಸೆಂಟ್ ಆಗಿ ನ್ಯೂಸ್ ಫಸ್ಟ್ ಕೂಡ ವರದಿ ಮಾಡಿತ್ತು. ಒಂದು ಕಡೆ ಪ್ರಯಾಣಿಕರು ಶಕ್ತಿ ಯೋಜನೆಗೆ ವಂಚನೆ ಮಾಡ್ತಾ ಇರುವಂತದ್ದು, ಮತ್ತೊಂದು ಕಡೆ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇರುವಂತಹ ಕಂಡಕ್ಟರ್ಗಳು ಕೂಡ ಶಕ್ತಿ ಯೋಜನೆಗೆ ಕನ್ನ ಆಗ್ತಾ ಇರುವಂತಹ ಒಂದು ಕೆಲಸ ಆಗ್ತಾ ಇದೆ. ಅಂದ್ರೆ ಒಟ್ಟಾರೆ 2 ಕಡೆಯಿಂದ ನೋಡಿದ್ರು ಕೂಡ ಶಕ್ತಿ ಯೋಜನೆಗೆ ನಷ್ಟ ಆಗ್ತಾ ಇದೆ, ಸರ್ಕಾರಕ್ಕೂ ಕೂಡ ಇದು ಕಪ್ಪು ಚುಕ್ಕಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಜನರಿಗೆ ಅನುಕೂಲ ಆಗ್ಲಿ, ಸರ್ಕಾರದ ಒಂದು ಶಕ್ತಿ ಯೋಜನೆಯಿಂದನೇ ಅವರು ಬಹಳ ಹೆಮ್ಮೆಯಾಗಿ ಹೇಳ್ಕೊಂಡು ಹೋಗಿರುವಂತದ್ದು ಕೂಡ ಗೊತ್ತಾಗಿದೆ. ಒಟ್ಟಾರೆ ಈ ಕಡೆ ಪ್ರಯಾಣಿಕರಿಂದನೂ ಕೆಲವು ಅನ್ಯಾಯ ಆಗ್ತಾ ಇದೆ ಅಥವಾ ವಂಚನೆ ಆಗ್ತಾ ಇದೆ, ಈ ಕಡೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಂದ ಕೂಡ ಶಕ್ತಿ ಯೋಜನೆಗೆ ವಂಚನೆ ಆಗ್ತಾ ಇದೆ. ಸೊ ಹಾಗಾಗಿ ಶಕ್ತಿ ಯೋಜನೆಯನ್ನ ನಂಬಿಕೊಂಡು ಶಕ್ತಿ ಯೋಜನೆಯನ್ನ ಪ್ರಮುಖ ಅಸ್ತ್ರವಾಗಿ ಇಟ್ಕೊಂಡಿದ್ದ ಒಂದ್ ರೀತಿ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಈ ರೀತಿಯಾದ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಸಾರಿಗೆ ಸಚಿವರು ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ. ಹಾಗಾಗಿ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಕೂಡ ಒಂದು ಶಿಸ್ತಿನ ಕ್ರಮ ತಗೊಳ್ಳಿ, ಜೊತೆಗೆ ಬೇರೆ ಬೇರೆ ವಿಭಾಗದಲ್ಲೂ ಅಂದ್ರೆ KSRTC ಅಥವಾ BMTC ಅಥವಾ ಬೇರೆ ಏನ್ ಸಾರಿಗೆ ಸಂಸ್ಥೆಗಳಿದಾವೆ ರಾಜ್ಯದಲ್ಲಿ ಎಲ್ಲದಲ್ಲೂ ಕೂಡ ಈ ಬಗ್ಗೆ ಪರಿಶೀಲನೆ ಮಾಡಿ ಈ ರೀತಿಯಾದ ಒಂದು ಘಟನೆಗಳು ನಡೀತಾ ಇದ್ರೆ ಖಂಡಿತವಾಗಿ ಕೂಡಲೇ ಕ್ರಮ ತಗೊಂಡು ಇದನ್ನ ಸ್ಟಾಪ್ ಮಾಡಬೇಕು ಅಂತೇಳಿ ಈಗ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ರಾಹುಲ್, ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.